19ನೇ ಶ್ಲೋಕ. ದೂರೇಣ ಖ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವಃ. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಂ ಅನ್ವಿಚ್ಛ ಕೃಪಣಾಃ ಫಲಹೇತವಃ. ಅಂದ್ರೆ ಒಟ್ಟು ನಮ್ಮ ಮುಂದೆ ಇರತಕ್ಕಂಥ ಮಾರ್ಗ ಎರಡು, ಒಂದು ಜ್ಞಾನ ಮಾರ್ಗ ಮತ್ತೊಂದು ಕರ್ಮ ಮಾರ್ಗ. ಜ್ಞಾನ ಮಾರ್ಗ ಅಂದ್ರೆ ಏನು? ಭಗವಂತನ ತತ್ವಜ್ಞಾನವನ್ನ ಪಡೆದು ಎಲ್ಲವೂ ಭಗವನ್ಮಯವಾದದ್ದು, ನಾನು ಯಾವುದನ್ನು ಕೂಡ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ಮತ್ತು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಯು ಕೂಡ ಭಗವಂತನ ಒಂದು ಪೂಜಾ ರೂಪದಲ್ಲಿ ಇರುವಂತದ್ದು, ಹೊರತು ಇಲ್ಲಿ ಯಾವುದೇ ಸ್ವಾರ್ಥ ಭಾವನೆಯಿಂದ ನಾನು ನನ್ನ ಕರ್ಮಗಳನ್ನ ಮಾಡ್ತಾ ಇಲ್ಲ. ಈ ಎಲ್ಲಾ ಭಾವನೆಗಳನ್ನ ಇಟ್ಟುಕೊಂಡು ಕರ್ಮವನ್ನ ಮಾಡಬೇಕು. ಇದು ಜ್ಞಾನ ಮಾರ್ಗ. ಅಂತೂ ಜ್ಞಾನ ಮತ್ತು ಕರ್ಮ, ಇಲ್ಲಿ ಒಟ್ಟು ಶ್ಲೋಕದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಜ್ಞಾನ ಮತ್ತು ಕರ್ಮ ಇವೆರಡರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಜ್ಞಾನ. ಕರ್ಮ ಅದು ಅತ್ಯಂತ ನಿಕೃಷ್ಟವಾದದ್ದು ಅಂತ. ಅಂದ್ರೆ ಯಾವತ್ತು ನೋಡಿ, ಈಗ 50 100 ಅವೆರಡರಲ್ಲಿ ಕಂಪೇರ್ ಮಾಡಿದಾಗ 50 ಕಡಿಮೆ 100 ಜಾಸ್ತಿ. ಅದೇ ನೀವು 100,000 ಕಂಪೇರ್ ಮಾಡಿದಾಗ 50ಕ್ಕೆ ಕಂಪೇರ್ ಮಾಡಿರ್ತಕ್ಕಂಥ 100 ಏನಾಗಿತ್ತು? ಜಾಸ್ತಿ ಆಗಿತ್ತು. ಅದೇ 1000 ಕಂಪೇರ್ ಮಾಡಿದಾಗ 100 ಕಡಿಮೆ 1000 ಜಾಸ್ತಿ. ಹಾಗೆ ಮತ್ತೊಂದರ ಅಪೇಕ್ಷೆಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಆಗುವಂಥದ್ದು. ಇಲ್ಲಿ ಕರ್ಮವನ್ನ ಮಾಡಬಾರದು ಅಂತ ಕೃಷ್ಣ ಹೇಳಲಿಕ್ಕೆ ಹೊರಟಿಲ್ಲ. ದೂರೇಣ ಖ್ಯವರಂ ಕರ್ಮ ಅಂತಿದೆ. ಅಂದ್ರೆ ಅವರ ದೂರೇಣ ಹಿ ಅವರಂ ಅಂತ, ದೂರೇಣ ಹಿ ಅವರಂ ಕರ್ಮ. ಅವರ ಅಂದ್ರೇನು? ನಿಕೃಷ್ಟವಾದದ್ದು, ಚಿಕ್ಕದ್ದಾದದ್ದು ಅಂತ ಅರ್ಥ. ಅಂದ್ರೆ ನಿಕೃಷ್ಟ ಅಥವಾ ಅಧಮ ಚಿಕ್ಕದ್ದು ಅಂದ್ ಮಾತ್ರಕ್ಕೆ ಹಾಗಾದ್ರೆ ನಾವು ನಮ್ಮ ಪಾಲಿನ ಕರ್ತವ್ಯವನ್ನ ಮಾಡಲೇಬಾರದಾ ಅನ್ನೋ ಭಾವನೆ ತಕ್ಷಣ ಹುಟ್ಟತ್ತೆ. ಯಾಕಂದ್ರೆ ಕೃಷ್ಣನ ಹೇಳ್ತಾ ಇದ್ದಾನೆ, ಕರ್ಮ ಎಂಬುವಂಥದ್ದು ಅವರವಾದದ್ದು, ನಿಕೃಷ್ಟವಾಗಿರುವಂಥದ್ದು, ಅತ್ಯಂತ ಚಿಕ್ಕದಾದದ್ದು ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ಕರ್ಮ ಅದು ನಿಕೃಷ್ಟ ಅಂದ್ಮೇಲೆ ಕರ್ಮವನ್ನು ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಆದ್ರೆ ಕರ್ಮ ನಿಕೃಷ್ಟ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಮುಂದೆ ಕೃಷ್ಣ ಉಪಸಂಹಾರದಲ್ಲಿ ಫಲಹೇತವ. ಕರ್ಮ ಅಂದ್ರೆ ಎಂತ ಕರ್ಮ? ಫಲದ ಅಪೇಕ್ಷೆಗೋಸ್ಕರವಾಗಿ ಕರ್ಮ ಮಾಡ್ತೀವಲ್ವಾ. ಈ ಕೆಲಸದಿಂದ ನನಗೆ ಇಂಥ ಫಲ ಬರಬೇಕು, ಈ ಕೆಲಸದಿಂದ ನನಗೆ ಇಂಥ ಕೀರ್ತಿ ಪ್ರತಿಷ್ಠೆ ಬರಬೇಕು, ಈ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟು ದುಡ್ಡು ಬರಬೇಕು, ಈ ತರ ಯಾವುದೋ ಒಂದು ಅಪೇಕ್ಷೆಯನ್ನ ಇಟ್ಟುಕೊಂಡು ಮಾಡತಕ್ಕಂಥ ಕರ್ಮಗಳು, ಅದಕ್ಕೆ ಪ್ರವೃತ್ತ ಕರ್ಮ ಅಂತ ಕರೆಯುವಂಥದ್ದು. ಆ ಪ್ರವೃತ್ತ ಕರ್ಮಗಳೆಲ್ಲವೂ ಕೂಡ ಅವರವಾಗಿರುವಂಥದ್ದು. ಯಾವುದಕ್ಕಿಂತ ಅಂದ್ರೆ ಬುದ್ಧಿಯೋಗ ಕಂಪೇರ್, ಅದಕ್ಕಿಂತಲೂ ಇದು ಬುದ್ಧಿಯೋಗಕ್ಕಿಂತಲೂ, ಬುದ್ಧಿ ಎಂಬ ಒಂದು ಉಪಾಯ, ಭಗವಂತನ ಅನುಗ್ರಹವನ್ನ ಪಡಿಬೇಕು ಅಂತಾದ್ರೆ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಉಪಾಯ ಯಾವುದು? ಯೋಗ ಅಂದ್ರೆ ಉಪಾಯ. ಯಾವ ಉಪಾಯ? ಬುದ್ಧಿ. ಬುದ್ಧಿ ಅಂದ್ರೆ ಜ್ಞಾನ. ಜ್ಞಾನೋಪಾಯಕ್ಕಿಂತಲೂ ಕೂಡ ಕರ್ಮ, ಕೇವಲ ಕರ್ಮ ಎಂಬುವಂಥದ್ದು. ಕರ್ಮ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಕರ್ಮ ಅದು ಹೇಗಿರ್ಬೇಕು? ಜ್ಞಾನ ಪೂರ್ವಕವಾಗಿ ಕರ್ಮ ಇರಬೇಕು. ಜ್ಞಾನ ಇಲ್ಲದ ಕೇವಲ ಕರ್ಮ ಎಂಬುವಂಥದ್ದು, ಜ್ಞಾನ ಇಲ್ಲದ ಕೇವಲ ಕರ್ಮ ಎಂಬುವಂಥದ್ದು ಅತ್ಯಂತ ನಿಕೃಷ್ಟವಾಗಿರುವಂಥದ್ದು. ಹಾಗಾಗಿ ಧನಂಜಯ, ಧನ ಅಂದ್ರೆ ಸಂಪತ್ತು. ನೀನು ಜ್ಞಾನವೆಂಬ ಸಂಪತ್ತನ್ನ ಪಡೆದಿರತಕ್ಕಂಥ ವ್ಯಕ್ತಿ, ಅನೇಕ ಜ್ಞಾನಿಗಳಿಂದ ಉಪದೇಶವನ್ನ ಪಡೆದಿದ್ದೀಯ, ಸ್ವಯಂ ಇಂದ್ರಾವತಾರಿಯಾಗಿದ್ದೆ ನೀನು, ದ್ರೋಣಾಚಾರ್ಯನ ಉಪದೇಶವನ್ನ ಪಡೆದಿದ್ಯಾ, ಮತ್ತು ವಿದುರನಿಂದ, ನನ್ನಿಂದ, ಹೀಗೆ ಅನೇಕ ಜ್ಞಾನಿಗಳಿಂದಾಗಿ ನೀನು ಭೀಷ್ಮಾಚಾರ್ಯರಿಂದ ಉಪದೇಶವನ್ನ ಪಡೆದಿರತಕ್ಕಂಥವನು. ನಿನಗೆ ಸ್ವಯಂ ಪ್ರಜ್ಞೆ ಇದೆ, ಅರಿವಿದೆ. ಹಾಗಾಗಿ ಕರ್ಮವನ್ನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಬುದ್ಧಿಪೂರ್ವಕವಾಗಿ ಮಾಡಬೇಕು, ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡಬೇಕು. ಬರೀ ಕರ್ಮ ಮಾಡುವಂಥದ್ದಲ್ಲ. ಈ ಕರ್ಮ ಇದ್ಯಾವುದೂ ಕೂಡ ನಾನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ನನ್ನ ಮೂಲಕವಾಗಿ ಭಗವಂತ ಈ ಒಂದು ಕ್ರಿಯೆಯನ್ನ ಮಾಡಿಸ್ತಾ ಇದ್ದಾನೆ. ಈಗ ಅಧಾರ್ಮಿಕರು ಹೆಚ್ಚಾಗಿದ್ದಾರೆ. ಅಧಾರ್ಮಿಕರನ್ನ ಕೊಲ್ಲುವ ಒಂದು ಪ್ರಕ್ರಿಯೆ ನಡಿಬೇಕು. ಆ ಅಧಾರ್ಮಿಕರನ್ನ ಕೊಲ್ಲುವ ಅಥವಾ ಅಧರ್ಮವನ್ನ ನಾಶ ಮಾಡುವಂತ ಪ್ರಕ್ರಿಯೆ ನಡಿಬೇಕಲ್ವಾ. ಅದಕ್ಕೆ ನಾನೊಬ್ಬ ನಿಮಿತ್ತ ಮಾತ್ರ. ನಿಜವಾಗಿ ಅಧರ್ಮದ ನಾಶವನ್ನ ಮಾಡತಕ್ಕಂಥವನು ಯಾರು? ಭಗವಂತನೇ ಅಧರ್ಮದ ನಾಶವನ್ನ ಮಾಡುವಂಥದ್ದು. ಈ ಎಲ್ಲಾ ಪ್ರಕ್ರಿಯೆಗಳು, ಎಲ್ಲಾ ಆಲೋಚನೆಗಳು ನಮಗಿರಬೇಕು. ಅದು ಬುದ್ಧಿಯೋಗ. ಹಾಗೆ ತಿಳಿದು ಭಗವಂತನ ಮಹತ್ವವನ್ನ ತಿಳಿದು ಮಾಡುವಂಥದ್ದು ಕರ್ಮ ಇದೆಯಲ್ಲ, ಅದು ಬುದ್ಧಿಪೂರ್ವಕವಾದ ಕರ್ಮಯೋಗ ಆಗತ್ತೆ. ಆದರೆ ಅದಿಲ್ಲದೆ ಕೇವಲ ಕರ್ಮ, ಕೇವಲ ಕ್ರಿಯೆಯನ್ನ
ನಮ್ಮ ಪಾಲಿನ ಜವಾಬ್ದಾರಿಗಳನ್ನ ಮಾಡಿಕೊಂಡು ಹೋಗೋದು ಅದು ಕರ್ಮಯೋಗ. ಫಲದ ಅಪೇಕ್ಷೆಯನ್ನ ಇಂದ ಕರ್ಮವನ್ನು ಮಾಡುವಂಥದ್ದು ಅದು ಕರ್ಮಯೋಗ. ಅಂತಹ ಕರ್ಮಯೋಗ ಎಂಬುದು ಬುದ್ಧಿಯೋಗಕ್ಕಿಂತಲೂ ಕೂಡ ಅತ್ಯಂತ ನಿಕೃಷ್ಟವಾಗಿರುವಂಥದ್ದು. ಹಾಗಾಗಿ ಬುದ್ಧೌ ಶರಣಮನ್ವಿಚ್ಛ. ಬುದ್ಧೌ ಅಂದ್ರೆ ಜ್ಞಾನ ಮಾರ್ಗದಲ್ಲಿ, ಬುದ್ಧಿ ಅಂದ್ರೆ ಯಾವುದು? ಜ್ಞಾನ ಮಾರ್ಗ, ಜ್ಞಾನೋಪಾಯ. ಅದರಲ್ಲಿ ನೀನು ಶರಣಾಗತನಾಗು. ಕೃಪಣಾಹ ಫಲಹೇತವಃ. ಫಲಹೇತವಃ ಕೃಪಣಾಹ. ಫಲಹೇತವಃ ಅಂದ್ರೆ ಫಲಮೇವ ಹೇತು ಯೇಷಾಂತೆ ಫಲಹೇತವಃ. ಫಲಕ್ಕೋಸ್ಕರವಾಗಿಯೇ ಕಾರಣ. ಹೇತು ಅಂದ್ರೆ ಕಾರಣ, ಅವರ ಪ್ರವೃತ್ತಿ. ಅವರು ಏನೇ ಮಾಡೋದಿದ್ರು ಏನಕ್ಕೋಸ್ಕರ ಮಾಡ್ತಾರೆ? ಫಲಹೇತವಃ, ಫಲಕ್ಕೋಸ್ಕರವಾಗಿ. ಇಂಥ ಒಂದು ಫಲವನ್ನ ನಾನು ಪಡಿಬೇಕು, ಇಂಥ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಟುಕೊಂಡು ಕರ್ಮವನ್ನ ಮಾಡುವಂತ ವ್ಯಕ್ತಿಗಳು ಫಲಹೇತುಗಳು. ಫಲಹೇತುಗಳು ಅಂದ್ರೆ ಫಲಕ್ಕೋಸ್ಕರವಾಗಿ ಕೆಲಸವನ್ನ ಮಾಡತಕ್ಕಂಥವ್ರು. ಅವರ ಪ್ರವೃತ್ತಿಗೆ ಕಾರಣ ಏನು? ಇದೊಂದು ಭಗವಂತನ ಪೂಜೆ, ಇದು ಭಗವಂತ ನನಗೆ ವಹಿಸಿಕೊಟ್ಟ ಜವಾಬ್ದಾರಿ, ಈ ಯಾವ ಭಾವನೆಯೂ ಇಲ್ಲ. ಈ ಕೆಲಸ ಮಾಡೋದ್ರಿಂದ ಇಂಥ ಫಲ ಬರುತ್ತೆ. ಹೀಗೆ ಫಲದ ಫಲಕ್ಕೋಸ್ಕರವಾಗಿ ಕೆಲಸವನ್ನ ಮಾಡತಕ್ಕಂಥ ಕೃಪಣಾಹ, ಅತ್ಯಂತ ದೀನರು, ಅತ್ಯಂತ ನಿಕೃಷ್ಟರು. ಹಾಗಾಗಿ ಕೇವಲ ಕರ್ಮಯೋಗವನ್ನ ಮಾಡಬೇಡ, ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡು. ಈ ಕರ್ಮವನ್ನೇ ಮಾಡಬೇಡ ಅಂತ ಕೃಷ್ಣ ಹೇಳ್ತಾ ಇಲ್ಲ. ಜ್ಞಾನಪೂರ್ವಕವಾಗಿ ಭಗವತ್ ತತ್ವಜ್ಞಾನವನ್ನ ಸಂಪಾದನೆ ಮಾಡುವ ಉದ್ದೇಶದಿಂದ ಕರ್ಮವನ್ನ ಮಾಡು. ಉದಾಹರಣೆಗೆ ಯಜ್ಞ ಯಾಗಾದಿ ಕರ್ಮಗಳು, ದಾನಾದಿ ಕರ್ಮಗಳು, ಇದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಯಜ್ಞ ಎಂಬುದು ಒಂದು ಕರ್ಮ, ಅದೊಂದು ನಾವಲ್ಲಿ ಮಂಡಲವನ್ನೆಲ್ಲ ಹಾಕುವಂಥದ್ದು, ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು, ಮಂತ್ರಪೂರ್ವಕವಾಗಿ ಆಹುತಿಯನ್ನು ಕೊಡುವಂಥದ್ದು, ಅನೇಕ ದಾನಾದಿಗಳನ್ನು ಕೊಡುವಂಥದ್ದು ಎಲ್ಲ ಒಂದು ಕರ್ಮ ಯಜ್ಞ ಎಂಬುವಂಥದ್ದು. ಬರೀ ಅಷ್ಟೇ ಪುರೋಹಿತರು ಬಂದ್ರು ಮಂತ್ರ ಹೇಳಿದ್ರು ಹೋದ್ರು ಅಷ್ಟೇ ಒಂದು ಕರ್ಮ ಆಯ್ತು ಅಂತ ಹೇಳಿದ್ರೆ ಅದು ಪರಿಪೂರ್ಣವಾಗೋದಿಲ್ಲ. ಅದೇ ಯಜ್ಞ ಎಂಬತಕ್ಕಂಥ ಕರ್ಮವನ್ನ ನೀವು ಆ ಯಜ್ಞದ ಪೂರ್ವಾಪರಗಳನ್ನ ತಿಳಿದುಕೊಂಡು ಅದರ ಅರ್ಥಾನುಸಂಧಾನವನ್ನು ಮಾಡಿಕೊಂಡು ಯಜ್ಞದಲ್ಲಿ ಪ್ರವೃತ್ತಿಯನ್ನು ಮಾಡಿ. ಯಜ್ಞ ಅಂದ್ರೆ ಯಾವುದು? ಅಲ್ಲಿ ಯಾವ ದೇವತೆಯನ್ನು ಆವಾಹನೆ ಮಾಡುತ್ತೀವಿ, ಯಾವ ರೀತಿಯಲ್ಲಿ ನಾವು ಆಹುತಿಗಳನ್ನು ಕೊಡ್ತೇವೆ, ಆ ದೇವತೆಗಳಿಗೆ ತಲುಪಿಸುವವನು ಯಾರು, ಆ ದೇವತೆಗಳಿಗಿಂತಲೂ ಮುಖ್ಯನಾದವನು ಯಾರು, ಎಲ್ಲ ಅರ್ಥ ಹಿನ್ನೆಲೆಯನ್ನ ತಿಳಿದುಕೊಂಡು ಯಜ್ಞದಲ್ಲಿ ಪ್ರವೃತ್ತಿಯನ್ನು ಮಾಡುತ್ತೇವೆ ಅಂತಾದಾಗ ಅದೇನಾಗತ್ತೆ? ಬರೀ ಕರ್ಮ ಆಗೋದಿಲ್ಲ, ಅದು ಜ್ಞಾನಪೂರ್ವಕವಾದ ಕರ್ಮ. ಅದೇ ಬುದ್ಧಿಯೋಗ. ಬರೀ ಹೋಮ ಅದು ಕರ್ಮ, ಆದರೆ ಆ ಹೋಮದ ಜೊತೆಗೆ ನಾವೊಂದಿಷ್ಟು ಜ್ಞಾನವನ್ನ ಸೇರಿಸಿಕೊಂಡ್ರೆ ಅದೇನಾಗತ್ತೆ? ಬುದ್ಧಿಯೋಗ ಅಂತ ಕರೆಸಿಕೊಳ್ಳುತ್ತೆ. ಅದು ಭಗವಂತನ ಒಂದು ತೃಪ್ತಿಗೆ ಕಾರಣವಾಗತ್ತೆ, ಭಗವಂತನ ದಿವ್ಯ ದೃಷ್ಟಿ ನಮ್ಮ ಮೇಲೆ ಬೀಳ್ಲಿಕ್ಕೆ ಅದು ಕಾರಣವಾಗತ್ತೆ. ಹಾಗಾಗಿ ನಾವು ಏನೇ ಕರ್ಮಗಳನ್ನ ಮಾಡಿದ್ರು ಕೂಡ ಅಲ್ಲಿ ಜ್ಞಾನದ ಅಂಶ ಸೇರಿರಬೇಕು ಅನ್ನೋದು ಇದರ ಅಭಿಪ್ರಾಯ. ಧನಂಜಯ, ಜ್ಞಾನವೆಂಬ ಸಂಪತ್ತನ್ನ ಪಡೆದಂತ ಅರ್ಜುನನೇ, ಯಾಕಂದ್ರೆ ಅವನಿಗೆ ಈಗ ಜ್ಞಾನ ಬಿಟ್ಟು ಹೋಗ್ಬಿಟ್ಟಿದೆ. ನಾನು ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದಾನೆ. ಯುದ್ಧ ಮಾಡೋದಿಲ್ಲ ಅಂತ ಕೂತಂತ ಅರ್ಜುನನೇ ಕೃಷ್ಣ ಉಪದೇಶ ಮಾಡ್ತಾ ಇರೋದು, ನೀನು ಬುದ್ಧೌ ಶರಣಮನ್ವಿಚ್ಛ, ಜ್ಞಾನದಲ್ಲಿ ಶರಣಾಗತನಾಗು. ಅಥವಾ ಬುದ್ಧಿಯನ್ನ ಕೊಡತಕ್ಕಂತ ಭಗವಂತ ಇದ್ದಾನಲ್ಲ ಅವನಲ್ಲಿ ಶರಣಾಗತನಾಗು. ಯಾಕಂದ್ರೆ ಎಲ್ಲವೂ ಕೂಡ ಭಗವಂತನದ್ದು, ಎಲ್ಲವೂ ಕೂಡ ಭಗವಂತನ ಪೂಜೆ. ಈ ಭಾವನೆಯಿಂದ ನೀನು ನಿನ್ನ ಪಾಲನ ಕರ್ತವ್ಯವನ್ನ ಮಾಡು ಅನ್ನೋದಿದ್ರ ಅಭಿಪ್ರಾಯ. ಧನಂಜಯ, ಜ್ಞಾನವೆಂಬ ಸಂಪತ್ತನ್ನ ಪಡೆದಂತ ಅರ್ಜುನನೇ, ಕರ್ಮಯೋಗಾತ್, ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡುವ ಒಂದು ಉಪಾಯಕ್ಕಿಂತಲೂ ಕೂಡ ಕರ್ಮ ಯೋಗಾತ್ ಇಟ್ಕೊಳ್ಬೇಕಲ್ಲಿ, ಅಥವಾ ಹೀಗೆ ತಗೊಂಡು ಬುದ್ಧಿಯೋಗಾತ್, ಭಗವತ್ ತತ್ವಜ್ಞಾನ ಪೂರ್ವಕವಾದ ಜ್ಞಾನೋಪಾಯಕ್ಕಿಂತಲೂ ಕೂಡ ಕರ್ಮ ಅಂದ್ರೆ ಕರ್ಮಯೋಗವು ದೂರೇಣ, ಅತ್ಯಂತ ದೂರದಲ್ಲಿ, ಅವರಂಹಿ ನಿಕೃಷ್ಟವಾದದ್ದಷ್ಟೇ. ಅಂದ್ರೆ ಜ್ಞಾನ ಮತ್ತು ಕರ್ಮ ಎರಡನ್ನ ಕಂಪೇರ್ ಮಾಡಿದಾಗ ಜ್ಞಾನ ಎಂಬುದು ಶ್ರೇಷ್ಠವಾದದ್ದು, ಕರ್ಮ ಎಂಬುದು ಅತ್ಯಂತ ಕನಿಷ್ಠವಾಗಿರುವಂಥದ್ದು. ಹಾಗಾಗಿ ಬುದ್ಧವು ಜ್ಞಾನ ಮಾರ್ಗದಲ್ಲಿ ಶರಣಂ ಅನ್ವಿಚ್ಛ, ಶರಣಾಗತನಾಗು. ಫಲಹೇತವಃ, ಫಲಹೇತವಃ ಅಂದ್ರೆ ಫಲಕ್ಕೋಸ್ಕರವಾಗಿ ಕರ್ಮವನ್ನ ಮಾಡತಕ್ಕಂಥವರು. ಕೃಪಣಾಹ, ಅತ್ಯಂತ ದೀನರು, ಅತ್ಯಂತ ನಿಕೃಷ್ಟರು ಎಂಬುದಾಗಿ ಅರ್ಥ. ಹಾಗಾಗಿ ನಾವು ಫಲಕ್ಕೋಸ್ಕರವಾಗಿ ಕರ್ಮವನ್ನ ಮಾಡಬಾರದು, ಕರ್ಮ ಮಾಡಬೇಕು. ಕರ್ಮ ಭಗವಂತ ನಮಗೆ ವಹಿಸಿಕೊಟ್ಟಂತ ಒಂದು ಜವಾಬ್ದಾರಿ, ಇದು ನನ್ನ ಪಾಲಿನ ಕರ್ತವ್ಯ. ಈ ಕರ್ತವ್ಯದ ಮೂಲಕವಾಗಿ ಭಗವಂತನ ಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ, ಈ ಭಾವನೆಯನ್ನು ಹೊತ್ತು ಕರ್ಮ ಮಾಡಬೇಕು ಹೊರತು ಕೇವಲ ಸುಮ್ಮನೆ ಕರ್ಮವನ್ನ ಮಾಡತಕ್ಕಂಥದ್ದಲ್ಲ. ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡಬೇಕು ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ದೂರೇಣಖ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ, ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವಃ. ಶ್ರೀಕೃಷ್ಣ.